ಹೌದು, ಯಾಕೆಂದರೆ ಮಗಳು ನಾಮಕರಣ ಮುಂಚೆನೇ ಮಾಡಬೇಕಾಗಿತ್ತು. ಬಟ್ ಹೆಂಡತಿ ಶಿ ವಾಸ್ ಕ್ಯಾರಿಯಿಂಗ್. ಸೊ ಗರ್ಭಿಣಿ ಇದ್ದಾಗ 3 ತಿಂಗಳು ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಯಲ್ಲ, ನಾಮಕರಣ ಮಾಡಬಾರ್ದು ಅಂತ, ಅದಕ್ಕೆ ಮುಂದೂಡಿದ್ವಿ. ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿಶೇಷ ಏನು ಅಂದರೆ 12:20ಕ್ಕೆ ಅಲ್ಲಿ ಅಯೋಧ್ಯದು ಉದ್ಘಾಟನೆ ಟೈಮಿಂಗಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕರೆಕ್ಟ್ 12:20 ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ. ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಎಂಗೇಜ್ಮೆಂಟ್ ಒಂದು ಫೀಮೇಲ್ ಆಗಿದ್ರಿ, ಮದುವೆ ಕೂಡ ಒಂದು ಬೇರೆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಸೊ ಇವತ್ತಿನ ಈ ಒಂದು ಅಟ್ಮಾಸ್ಫಿಯರ್ ಇದು ಕೂಡ ಒಂದು ವಿಶೇಷವಾಗಿದೆ. ಥೀಮ್ ಅಂತ ಏನಿಲ್ಲ, ಇದು ಬ್ಯಾಕ್ ಡ್ರಾಪೆಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು, ಹೋಮ್ವರ್ಕ್ ಮಾಡಿದ್ದಿತ್ತು. ಮೋಹನ್ ಬಿ ಕೆ ಅವರು ಸೆಟ್ ಹಾಕ್ಕೊಟ್ರು, ಮತ್ತು ನಮ್ಮ ಹುಡುಗ ರಾಕಿ ಅಂತ ಇದ್ದಾನೆ. ಸೊ ಇವರಿಬ್ಬರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು. ನಿಮ್ಗೆ ಯಾಕೆ ನಾನು ಇದು ಇನ್ನೂ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇ. ನಾವು ಅದಕ್ಕೆ ಒಂಚೂರು ಹಿಂಗೆ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ಅಶ್ವಿನ್ ಅವರಾಗಿರ್ಬೋದು, ಮುತ್ತು ಅವರಾಗಿರ್ಬೋದು, ಸೆಂದಿಲ್, ಸಾಕಷ್ಟು ಜನ ಇದ್ದಾರೆ. ಸೊ ಈ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರುಗಳು ಯಾರೂ ಇಲ್ಲ ಅಂದಿದ್ರೆ ಇಷ್ಟು ಆರ್ಗನೈಸ್ಡಾಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಂ, ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವ್ರಿಗೂ ಶಿವನ್ ಭಕ್ತರು, ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಸರ್ ಬಂದಿದ್ದಕ್ಕೆ. ಬಂದು ಸುಮಾರು ಒಂದು 2 ಅವರ್ ಇಲ್ಲಿದ್ದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದಿತ್ತು. ನಾನು ಅಣ್ಣ ಹಿಂಗಿದೆ ಬರಬಹುದಾ ಅಂತ ಕೇಳಿದ್ದು. ನೀನು ನನ್ನ ತಮ್ಮ ಇದ್ದಂಗೆ 100% ನಾನು ಬರ್ತೀನಿ ಅಂತ ಹೇಳಿದ್ರು. ಏನು ಫಾಲೋಅಪ್ಸ್ ಇಲ್ದನೂ ಅವ್ರ ದೊಡ್ಡ ಮನಸ್ಸು, ಅವ್ರದ್ದು ಒಳ್ಳೆ, ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡಿದ್ರು ಮನಸಾರೆ. ಸೊ ಅದಕ್ಕಿಂತ ಇನ್ನೇನು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ, ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ. ಆ್ಯಂಡ್ ಇಲ್ಲಿ ಏನು ಮಾಡಿದ್ರೂ ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮಣ್ಣ ಇಲ್ಲಿದ್ದಾನೆ, ಅವನ ಜೊತೆಗೆ ನಾವು ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ. ಸೊ ಎಲ್ಲ ಪಾಸಿಟಿವ್ ವೈಬ್ಸ್. ಅದೇ ಕೇಳ ಅಂತ ಇದ್ದೆ, ಅಂದರೆ ಈ ದಿನದ ಜೊತೆಗೆ ಜಾಗದ ವಿಶೇಷತೆ ಮತ್ತು ಇಲ್ಲೇ ಮಾಡಬೇಕಂತ ಇದ್ರ ಬಗ್ಗೆ ಅದೇ ಅಣ್ಣ ಇದ್ದಾನೆ ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಇನ್ನೇನಿಲ್ಲ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ನಮ್ಗೆ ಎಲ್ಲರಿಗೂ. ಮತ್ತು ನನಗಾಗಲಿ ಅಂಕಲ್ಲು, ಹೆಂಡತಿ, ಮಕ್ಕಳು ಎಲ್ರಿಗೂ ಇಲ್ಲೇ ಇಷ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.